ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋದಾಗ ನೀವೇನಾರ ಯೂಟ್ಯೂಬರ್ಸ್ ಆಗಿದ್ರೆ ನಿಮಗೆ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ. ಈ ಒಂದು ವಿಡಿಯೋದಾಗ ನಾನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ನೀವು ಗ್ರೋ ಮಾಡ್ಕೋತಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಟ್ಯುಟೋರಿಯಲ್ ಮಾಡಿ ಹೇಳತ್ನು. ಹಂಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋನು. ಮೊದಲಿಗೆ ಬಂದುಬಿಟ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಈ ಒಂದು ವಿಡಿಯೋ ಅರ್ಥ ಆಗೈತಿ. ನೀವೇನಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಕೋತ ಹೋದ್ರೆ ವಿಡಿಯೋ ಒಂದು ತಿಳ್ಟು ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳತ್ನು, ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಪೂರ್ತಿಯಾಗಿ ನೋಡಿರಿ, ಅಂದ್ರೆ ಅರ್ಥ ಆಕೈತಿ ನಿಮ್ಗೆ. ಲಾಸ್ಟಿಗೆ ಈ ಒಂದು ವಿಡಿಯೋದೆಲ್ಲ ನೀವು ತಿಳ್ಕೊಂಡ್ಮೇಲೆ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತೆ ಅನ್ನೋದು ಕಮೆಂಟ್ನಾಗ ಕಮೆಂಟ್ ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಯಾರೆಲ್ಲ ಯೂಟ್ಯೂಬರ್ಸ್ ಅದಾರಲ್ಲ. ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೋಬೇಕಂದ್ರೆ ನಾ ಹೇಳುವಂಥ ಒಂದು ಟ್ರಿಕ್ ಬರೀ ನೀವು ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಒಂದು ಚಾನಲ್ ಅಟ್ಲೀಸ್ಟ್ ಒಂದು 70-80% ಜನರಿಗೆ ರೀಚ್ ಆಕೈತಿ. ನೀವು ಕೊಡುವಂಥ ಮಾಹಿತಿ ಯೂಸ್ಫುಲ್ ಆಗ್ಬೇಕಂದ್ರೆ. ಮತ್ತು ಯಾವ ಒಂದು ಟ್ರಿಕ್ಪ ಅಂದ್ರೆ, ನೀವು ನಿಮ್ಮ ಒಂದು ವಿಡಿಯೋನ ಹಾಕ್ತಿರ್ತಿರ್ಲೆ, ನೀವು ನಿಮ್ಮ ಒಂದು ವಿಡಿಯೋನ ಹಾಕುವ ಹೊತ್ನ್ಯಾಗ ಅಲ್ಲಿ ನೀವು ಕೆಳಗೆ ಟೈಟ್ಲ್ ಹಾಕ್ತೀರಿ, ಡಿಸ್ಕ್ರಿಪ್ಷನ್ದಾಗ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಿ ಅದ ಟೈಟ್ಲನ್ನ. ಮತ್ತು ಈ ಕ್ವೈರೀಸ್ಗಳನ್ನ ಹಾಕ್ತೀರಿ, ಟ್ಯಾಗ್ ಹಾಕ್ತೀರಿ, ಮತ್ತು ಏನಾರ ನಿಮ್ಮ ಒಂದು ಡಿಸ್ಕ್ಲೈಮರ್ ಹಾಕ್ತೀರಿ. ಇಷ್ಟು ಬಿಟ್ಟು ನಾ ಇನ್ನೂ ಒಂದು ಹೇಳ್ತೀನಿ ನಿಮಗೆ, @ ಅನ್ನೋದು. ಈ ಒಂದು @ ಅನ್ನೋದು ಹಾಕಿರತ್ತೀವಿ ನೀವು ನಿಮ್ಮ ಒಂದು ಚಾನಲ್ನ. ಇಲ್ಲಾಂದ್ರೆ 50% ಪೀಪಲ್ಸ್ಗಳಿಗೆ, ಅಂದ್ರೆ ನೀವು ಆ ಒಂದು ಚಾನಲ್ ಯಾರು ನೀವು ಚಾನಲ್ ಮೆನ್ಷನ್ ಮಾಡ್ತಿರ್ಲಿ @ ಹಾಕಿ, ಅವ್ರ ಚಾನಲ್ದಾಗ ಇದ್ದಂಥ ಅರ್ಧಕ್ಕರ್ಧ ಸಬ್ಸ್ಕ್ರೈಬರ್ಸ್ಗಳಿಗೆ ನಿಮ್ಮ ಒಂದು ವಿಡಿಯೋ ರೀಚ್ ಆಗೈತಿ. ಅಂದ್ರೆ ಈ ಒಂದು ಟ್ರಿಕ್ ಭಾಳ ಯೂಸ್ಫುಲ್ ಐತಿ. ಈ ಒಂದು ಟ್ರಿಕ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅನ್ಕೋಬೋದು ನೀವು ಅನ್ಕೋಬೋದು ನನಗೆ ಇದರಿಂದ ಏನೋ ಸೈಡ್ ಎಫೆಕ್ಟ್ ಆಕೈತಿ ಅಂತೇಳಿ. ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಮೊದಲು ಹೆಂಗಿತ್ತಪ್ಪ ಅಂದ್ರೆ ರೂಲ್ಸ್, ನೀವು ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಮಾಡಿರ್ತಿರ್ಲಿ, ಆ ಒಂದು ಕಂಟೆಂಟ್ ರಿಲೇಟೆಡ್ ಆಗಿರುವಂಥ ಯೂಟ್ಯೂಬರ್ಗಳನ್ನ ಮೆನ್ಷನ್ ಮಾಡೋದು ಒಂದು ರೂಲ್ಸ್ ಇತ್ತು. ಈಗ ಹಾಗಿಲ್ಲ. ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೋಬೇಕಂತೇಳಿ ನೀವು ಯಾರ್ದು ಬೇಕಾದ ನೀವು ಚಾನಲ್ನ ಮೆನ್ಷನ್ ಮಾಡ್ಬೋದು. ಇದು ಒಂದು ಅಪ್ಡೇಟ ಬಂದೈತಿ, ಮೊದಲು ಅಪ್ಡೇಟ್ ಇದ್ದಿದ್ದಿಲ್ಲ. ಅದಕ್ಕೆ ಹೇಳತ್ನು, ಈ ಒಂದು ಅಪ್ಡೇಟ್ನ ನೀವು ಕರೆಕ್ಟಾಗಿ ನೀವು ಯುಟಿಲೈಸ್ ಮಾಡ್ಕೊರಿ. ಮತ್ತು ಈ ಒಂದು ಅಪ್ಡೇಟ್ ಭಾಳ ಮಂದಿಗೆ ಗೊತ್ತಿಲ್ಲ, @ ಹಾಕೋದು. ಅಂದ್ರೆ ಈ @ ಹಾಕೋದ್ರಿಂದ ಚಾನಲ್ ಭಾಳ ಗೌರವ ಆಕೈತಿ. ನೀವು ಏನಾರು ಹೊಸ ಯೂಟ್ಯೂಬರ್ ಆಗಿದ್ರೆ, ಬಿಗ್ನರ್ ಆಗಿದ್ರೆ ಈ ಒಂದು @ ಹಾಕಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊರಿ. ಹೆಂಗೆ ಹಾಕೋದಪ್ಪ ಅದು ನಿಮ್ಗೆ ಏನಾರು ಗೊತ್ತಿಲ್ಲಪ್ಪ ಅಂದ್ರೆ, ಈಗ ನಾನು ಒಂದು ಟೆಕ್ನಿಕಲ್ ವಿಡಿಯೋ ಮಾಡಿದ್ನ ತಿಳ್ಕೊರಿ. ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾರೆ ಯೂಟ್ಯೂಬ್ನಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ನಾಗ ಟೈಟ್ಲ್ ಹಾಕ್ತಾನು, ಡಿಸ್ಕ್ರಿಪ್ಷನ್ ಹಾಕ್ತಾನು, ಡಿಸ್ಕ್ಲೈಮರ್ ಹಾಕ್ತಾನು, ಎಲ್ಲ ಹಾಕ್ತಾನು. ಅವಾಗ ನಾನು ಒಂದು ಹೊಸ ಯೂಟ್ಯೂಬರ್ ಅಂದ್ರೆ ಟೆಕ್ ಇನ್ ಕನ್ನಡ, ಟೆಕ್ ಫಾರ್ ಯು ಅಂದ್ರೆ ಹಿಂಗೆ ಎಲ್ಲ ಕನ್ನಡ ಟೆಕ್ನಿಕಲ್ ವಿಡಿಯೋಗಳು ಮಾಡೋರೆಲ್ಲ ಚಾನಲ್ನ ಮೆನ್ಷನ್ ಮಾಡ್ತನು. ಯಾರೆಲ್ಲ ಗಂಟ್ಲೆ ಫಾಲೋವರ್ಸ್ನ ಹೊಂದಿರ್ತಾರಲ್ಲ ಅವರು ಚಾನಲ್ನ ಮೆನ್ಷನ್ ಮಾಡಿರ್ತೀನಿ. ಅವಾಗ ನಾನು ಅಪ್ಲೋಡ್ ಮಾಡಿ ತಿಳ್ಕೊರಿ. ಅವಾಗ ಅವರಲ್ಲಿರುವಂಥ ಒಂದು 5-6 ಲಕ್ಷ ಮಂದಿಗೆ ಇಲ್ಲೇ ನನ್ನ ಒಂದು ವಿಡಿಯೋ ರೀಚ್ ಆಗೈತಿ. ವಿಡಿಯೋ ವೈರಲ್ ಆಗಿ ಅದ್ರೊಳಗೆ ಇಲ್ಲಾಂದ್ರೆ ಒಂದು 2,000-3,000 ಜನ ಅಂತ ಫಿಕ್ಸ್ ಮಾಡತ್ತಾರ ನನ್ನ ವಿಡಿಯೋ. ಅದರಿಂದ ಏನಾಕೈತಪ್ಪ ಅಂದ್ರೆ ನನ್ನ ವಿಡಿಯೋ ವೈರಲ್ ಆಗಿ ಚಾನಲ್ ಗ್ರೋ ಆಕೈತಿ. ಇದಕ್ಕೆ ಹೇಳ್ತೀನಿ, ನೀವು ಈ ಥರ ಮಾಡೋದ್ರಿಂದ ಮಾಡಿರಿ, ಭಾಳ ಬೆನಿಫಿಟ್ ಆಕೈತಿ. ಮತ್ತು ಇದು ಮಾಡೋದ್ರಿಂದ ನೀವು ಸೈಡ್ ಎಫೆಕ್ಟ್ ಆಕೈತಿ ಅಂತ ಏನು ಅನ್ಕೋಬೋದು ಹೋಗಬೇಡ್ರಿ. ಸೈಡ್ ಎಫೆಕ್ಟ್ ಆಗೋದು ನಾ ಏನು ಯಾರ ಕಡೆಯೂ ನೋಡಿಲ್ಲ, ಮತ್ತು ಎಲ್ಲ ಯೂಟ್ಯೂಬ್ನಾಗ ವಿಡಿಯೋಗಳು ನೋಡಿ ಈ ಒಂದು ವಿಡಿಯೋ ಮಾಡತ್ನು. ಅದಕ್ಕೆ ಇದರಿಂದ ಸೈಡ್ ಎಫೆಕ್ಟ್ ಅನ್ನೋದಿಲ್ಲ. ಇದೊಂದು ಅಪ್ಡೇಟ್ ಯೂಟ್ಯೂಬ್ದಾರ ಕೊಟ್ಟಾರು, ಇದು ಮಾಡ್ಕೊರಿ ಅಂತೇಳಿ, ನಿಮ್ಮ ಚಾನಲ್ ಗ್ರೋ ಮಾಡ್ಕೊರಿ ಅಂತೇಳಿ. ಮತ್ತು ಈ ಒಂದು ವಿಡಿಯೋ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾರ್ಯಾರಿಗೆಲ್ಲ ಯೂಟ್ಯೂಬ್ನಾಗ, ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತ ಅನ್ಕೊಂಡಿರಲಿ, ನಾನು ಒಂದು ಚಾನಲ್ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನಿ. ಆ ಒಂದು ವಿಡಿಯೋಗಳನ್ನ ನೋಡ್ಕೊರಿ. ಅದ್ರ ಮುಖಾಂತರ ನೀವು ಸ್ಪಾನ್ಸರ್ಶಿಪ್ಲಿ ಮತ್ತು ನಿಮ್ಮ ಪೇಡ್ ಪ್ರಮೋಷನ್ ಮಾಡಿ ಅರ್ನಿಂಗ್ಸ್ ಮಾಡುವಂಥ ವಿಡಿಯೋಗಳನ್ನ ಮಾಡೀನಿ. ಮತ್ತು ಆ ವಿಡಿಯೋ ಏನಾರು ಇಷ್ಟ ಆದ್ರೆ ಇಂಥದ್ದು ವಿಡಿಯೋನ ತೊಗೊಂಬರ್ತೀನಿ ಮತ್ತೊಂದು ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ.